ಯಾವುದೇ ರೀತಿಯ ಸ್ಟ್ರೆಸ್ಸು, ಭಯ, ಕೋಪ, ಕನ್ಫ್ಯೂಷನ್ನು ನಿಮ್ಮನ್ನು ಕಾಡ್ತಾ ಇದೆಯಾ? ಹಾಗಾದರೆ ಇಲ್ಲಿ ಕೇಳಿ. ವೆಲ್ಕಮ್ ಟು ಮೈ 100 ವೀಡಿಯೋಸ್ ಇನ್ 100 ಡೇಸ್. ನೀವು ಗಮನಿಸಿರ್ಬೋದು, ನೀವು ಮತ್ತು ನಿಮ್ಮ ಫ್ರೆಂಡು ಮಾತಾಡ್ತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಮಗು ಓಡಾಡ್ತಾ ಇದ್ದರೆ ಅದು ಕೂಡ ಬಂದು ನಿಮ್ಮ ಹತ್ರ ಮಾತಾಡಲಿಕ್ಕೆ ಟ್ರೈ ಮಾಡ್ತಿರುತ್ತೆ. ಅದಕ್ಕೆ ನಾನು ಕೂಡ ಮಾತಾಡಬಲ್ಲೆ, ನನ್ನ ಹತ್ರನೂ ಮಾತಾಡಿ ಅನ್ನೋ ಒಂದು ಹಂಬಲ. ಅಂಥ ಟೈಮಲ್ಲಿ ನೀವೆಲ್ಲರೂ ಅದನ್ನು ಉಶ್ ಅಂತ ಹೇಳೋದಿರ್ಬೋದು ಅಥವಾ ನೆಗ್ಲೆಕ್ಟ್ ಮಾಡೋದಿರ್ಬೋದು ಮಾಡಿದ್ರೆ ಅದಕ್ಕೆ ಇನ್ನಷ್ಟು ಸಿಟ್ಟು ಬರುತ್ತೆ, ಇನ್ನಷ್ಟು ರಗಳೆ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದೇ ನೀವು ಆ ಕಡೆ ತಿರುಗಿ ಓ ಹೌದಾ ಪುಟ ಓಕೆ ಅಂತ ಅದನ್ನು ಮಾತಾಡಿಸಿದಾಗ ಅದು ಸಮಾಧಾನ ಆಗುತ್ತೆ. ಅದೇ ಟ್ರಿಕ್ಕನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸು ಕೂಡ ಒಂದು ಮಗು ಇದ್ದಂತೆ. ಅದಕ್ಕೂ ಸಿಟ್ಟು ಬರುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಬೇಜಾರಾಗತ್ತೆ. ಅದು ಕೂಡ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಿರುತ್ತೆ. ನಾವು ನಮ್ಮ ಸುತ್ತಮುತ್ತ ಇರೋ ಎಲ್ಲರ ಹತ್ರನೂ ಮಾತಾಡ್ತೀವಿ, ಆದರೆ ನಮ್ಮೊಟ್ಟಿಗೆ ಮಾತಾಡೋದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ನೀವು ಒಬ್ಸರ್ವ್ ಮಾಡಿರ್ಬೋದು, ಕೆಲವರು ಬೇಗ ಇರಿಟೇಟ್ ಆಗ್ತಾರೆ, ಯಾಕಂದರೆ ಅವರ ಭಾವನೆಗಳಿಗೆ ಅವರು ಸ್ಪಂದಿಸಿರಲ್ಲ. ಸೊ ಆ್ಯಸ್ ಅ ಲೈಫ್ ಕೋಚ್ ನಿಮ್ಮ ಭಾವನೆಗಳನ್ನ ಹೊರಗೆ ಹಾಕಲಿಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.